Next question will be, which of the following is correct statement of Ohm's law? Option A, product of current through a conductor and a potential difference across it gives a resistance of a conductor. Option B, the ratio of potential difference across a conductor to the current flowing through it is always constant. Option C, all physical conditions remains constant. The potential difference across that conductor is directly proportional to the current in it. Option D, all physical conditions remaining constant, the potential difference across any substance that conducts electricity is directly proportional to the current in it. ಇಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವ್ದಿದೆ ಓಮ್ಸ್ ಲಾದು ಅಂತ. ನನಗೆ ಓಮ್ಸ್ ಲಾ ಡೆಫಿನೇಷನ್ ಪ್ರಕಾರ ಏನ್ ಗೊತ್ತಿದೆ? The current flowing through a conductor is directly proportional to the potential difference applied across a conductor, keeping temperature and other physical conditions constant ಅಂತ ಗೊತ್ತಿದೆ. ಇಲ್ಲಿ ಡೈರೆಕ್ಟ್ ಆಗಿ ಕರೆಂಟ್ ಫ್ಲೋಯಿಂಗ್ ಥ್ರೂ ದಿ ಕಂಡಕ್ಟರ್ ಅಂತ ಕೊಟ್ಟಿಲ್ಲ ಎಲ್ಲೋ. ಕರೆಂಟ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಇಲ್ಲಿ ಯಾವುದೇ ಆಪ್ಷನ್ ಅಲ್ಲಿ ಇಲ್ಲ. ಬಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಕರೆಂಟ್ ಅಂತ ಕೊಟ್ಟಿದ್ದಾರೆ. ರಿಮೈನಿಂಗ್ ಕಂಡೀಷನ್ಸ್ ವಿಲ್ ಬಿ ಕಾನ್ಸ್ಟೆಂಟ್, ಫಿಸಿಕಲ್ ಕಂಡೀಷನ್ಸ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಆಪ್ಷನ್ ಸಿ ಈಸ್ ಟ್ರೂ. ಕರೆಕ್ಟ್ ಸ್ಟೇಟ್ಮೆಂಟ್ ಆಪ್ಷನ್ ಸಿ. ಇಲ್ಲಿ ನೋಡಿ, ಪ್ರಾಡಕ್ಟ್ ಆಫ್ ಕರೆಂಟ್ ಅಂಡ್ ಪೊಟೆನ್ಷಿಯಲ್ ಡಿಫರೆನ್ಸ್ I into V will be equal to R. ತಪ್ಪು. The ratio of potential difference of a conductor to the current flowing through it is always a constant. V divided by I is constant. That is also false. ಇಲ್ಲಿ current conducts electricity, the substance conducts electricity ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಿಸಿಟಿ ಅನ್ನೋ ವರ್ಡ್ ಓಮ್ಸ್ ಲಾ ಅಲ್ಲಿ ಬರಲ್ಲ. ಹಾಗಾಗಿ ಕರೆಕ್ಟ್ ಆಪ್ಷನ್ ವಿಲ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್, how much charge flows through a lamp in 1 hour if the current through it is 0.5 ampere ಅಂತ ಇದೆ. ಆಪ್ಷನ್ಸ್ ಕೊಟ್ಟಿದ್ದಾರೆ. there are 4 options. Option A will be 0.5 ampere. Option B will be 7200 coulomb. Option C will be 1800 coulomb. Option D will be none of this. ಇಲ್ಲಿ how much charge flows ಅಂತ ಕೇಳಿರೋದು. ಆಪ್ಷನ್ ಅಲ್ಲಿ ಆಂಪಿಯರ್ ಅನ್ನೋ ಯೂನಿಟ್ ಇದೆ, ಕೂಲಂಬ್ ಅನ್ನೋ ಯೂನಿಟ್ ಇದೆ. ಚಾರ್ಜ್ಗೆ ಯೂನಿಟ್ ಬಂದು SI ಯೂನಿಟ್ ಆಫ್ ಚಾರ್ಜ್ ವಿಲ್ ಬಿ ಕೂಲಂಬ್. ನಾವು ಕೂಲಂಬ್ ಅಲ್ಲಿ ನೋಡ್ಬೇಕು. ಫಸ್ಟ್ ಆಪ್ಷನ್ ತಪ್ಪಿದೆ ಅಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನ್ ಮಾಡಬೇಕು? ನನ್ಗೆ ಗೊತ್ತಿರೋ ಪ್ರಕಾರ ಕರೆಂಟ್ ಇನ್ ಟರ್ಮ್ಸ್ ಆಫ್, ನನ್ಗೆ ಇಲ್ಲಿ ಆಪ್ಷನ್ ಕೊಟ್ಟಿರೋದು ಕರೆಂಟ್ ಕೊಟ್ಟಿದ್ದಾರೆ. ಅಂದ್ರೆ ಆಪ್ಷನ್ ಅಂದ್ರೆ ಏನ್ ಗಿವನ್ ಕೊಟ್ಟಿದ್ದಾರೆ ಅಲ್ಲಿ ಕರೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ 1 hour ಅಂತ. ಈಗ ಕರೆಂಟ್ ಇನ್ ಟರ್ಮ್ಸ್ ಆಫ್ ಟೈಮ್ ಅಂಡ್ ಚಾರ್ಜ್ ಬೇಕು. I equals Q by T will be formula. I need value of Q. Q equals I into T. I value 0.5 ನಾನು 1/2 ಅಂತ ಬರ್ಕೊಂತಾ ಇದ್ದೀನಿ. 1 hour ನಾನು ಏನ್ ಮಾಡ್ತಾ ಇದೀನಿ, ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು. 1 hour ಇರೋದು ಮಿನಿಟ್ಗೆ ಆದ್ರೆ 60 minute ಇಂಟು 60 ಸೆಕೆಂಡ್. 60 ಇಂಟು 60 3600 ಆಯ್ತು. ಇಲ್ಲಿ 1/2 ಇಂದ ಕ್ಯಾನ್ಸಲ್ ಅಂದ್ರೆ ಹಾಫ್ ಇಂದ ಅಥವಾ 3600 ನ ಡಿವೈಡೆಡ್ ಬೈ 2 ಮಾಡ್ತಾ ಇದೀನಿ. ಈಗ 2 1s are 2, ಇಲ್ಲಿ 1 ಉಳಿತು, ಇಲ್ಲಿ 16 ಆಯ್ತು. 2 8s are 16, ಇಲ್ಲಿ ಡಬಲ್ ಜೀರೋಸ್ ಹಾಗೆ ಇದೆ, ಹಾಗಾಗಿ ಹಾಗೆ ಬರ್ಕೊಂತಾ ಇದೀನಿ. 1800 ಆಯ್ತು. ಯೂನಿಟ್ ಟು ಕೂಲಂಬ್. 1800 ಕೂಲಂಬ್ ಎಲ್ಲಿದೆ? ಆಪ್ಷನ್ ಸಿ ಅಲ್ಲಿದೆ. ಕರೆಕ್ಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಸಿ. ನೆಕ್ಸ್ಟ್ ಕ್ವೆಶನ್ ವಿಲ್ ಬಿ, ಇಫ್ ಅ ಫ್ಲಾಶ್ ಗನ್ ಆಫ್ ಎ ಕ್ಯಾಮ್ರಾ ಆಪರೇಟ್ಸ್ ಫಾರ್ ಎ ಮಿಲಿಸೆಕೆಂಡ್ and during this time 0.05 coulomb of charge flow, then the current will be. ಇಲ್ಲಿ ಚಾರ್ಜ್ ಕೊಟ್ಟಿದ್ದಾರೆ, ಟೈಮ್ ಮಿಲಿ ಸೆಕೆಂಡ್ ಅಲ್ಲಿ ಕೊಟ್ಟಿದ್ದಾರೆ. ಐ ಹ್ಯಾವ್ ಟು ಫೈಂಡ್ ಔಟ್ ಆರ್ ಕ್ಯಾಲ್ಕುಲೇಟ್ ಕರೆಂಟ್. ದೇರ್ ಆರ್ 4 ಆಪ್ಷನ್ಸ್. ಆಲ್ ವಿಲ್ ಬಿ ಇನ್ ಆಂಪಿಯರ್. ಕರೆಂಟ್ಗೆ ಯೂನಿಟ್ ಆಂಪಿಯರ್. ಎಲ್ಲ ಆಪ್ಷನ್ಸ್ ಅಲ್ಲೂ ಆಂಪಿಯರ್ ಇದೆ. ಬಟ್ ಆಪ್ಷನ್ ಕರೆಕ್ಟ್ ಆನ್ಸರ್ ಯಾವುದು ಅಂತ ಫೈಂಡ್ ಔಟ್ ಮಾಡಬೇಕು. ಆಪ್ಷನ್ ಎ 5 × 10⁻8 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಬಿ 5 × 10⁻1 ಆಂಪಿಯರ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಸಿ ವಿಲ್ ಬಿ 0.02 ಆಂಪಿಯರ್. ಆಪ್ಷನ್ ಡಿ ವಿಲ್ ಬಿ 50 ಆಂಪಿಯರ್. ವಿ ಹ್ಯಾವ್ the formula for current will be in terms of charge I equals Q by T. Charge will be 0.05 coulomb. Then time will be given as millisecond. Milli means 10⁻3. ಇಲ್ಲಿ ನಾನು ಪಾಯಿಂಟ್ ಶಿಫ್ಟ್ ಮಾಡ್ತೀನಿ. ಇಲ್ಲಿ 1 2 5 × 10⁻2 ಆಗುತ್ತೆ. ಇಲ್ಲಿ ಮೇಲೆ ಹೋದ್ರೆ 10⁻3 10⁻+3 ಆಗುತ್ತೆ. ಇಫ್ ಬೇಸಸ್ ಆರ್ ಸೇಮ್ ವಿ ವಿಲ್ ಆಡ್ ಪವರ್ಸ್. 10 ಇದೆ, ಇಲ್ಲಿ 3 - 2 ವಿಲ್ ಬಿ 1 ಆಗುತ್ತೆ. 10⁻1 10⁻1 ಮೀನ್ಸ್ 10.
10 5s are 50. ನೀವು ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಬಹುದು. 50 ಆಂಪಿಯರ್ ಅಂತ ಇದೆ. ಇಲ್ಲಿ ಆಪ್ಷನ್ ಅಲ್ಲಿ ಡಿ ಅಲ್ಲಿ ಇದೆ 50 ಆಂಪಿಯರ್. ನೆಕ್ಸ್ಟ್ ಕ್ವೆಶನ್. At 1000 degrees Celsius, the resistance of a wire is found to be 4 times its resistance at 0 degrees Celsius. Calculate the temperature coefficient of resistance of a material of the wire. Option A will be 0.001 per degree Celsius. Option B will be 0.004 per degree Celsius. Option C will be 0.003 per degree Celsius. Option D will be 0.002 per degree Celsius. ನಮಗೆ ಫಾರ್ಮುಲಾ ಗೊತ್ತಿರೋದೇನು? ರೆಸಿಸ್ಟೆನ್ಸ್ ಇನ್ ಟರ್ಮ್ಸ್ ಆಫ್ ಅಥವಾ ರೆಸಿಸ್ಟೆನ್ಸ್ ವಿತ್ ವೇರಿಯೇಷನ್ ಆಫ್ ಟೆಂಪರೇಚರ್ ಆರ್ ಟಿ ಈಕ್ವಲ್ಸ್ ಆರ್ ನಾಟ್ ಇಂಟು 1 ಪ್ಲಸ್ ಆಲ್ಫಾ ಟಿ. ಇಲ್ಲಿ ಆಲ್ಫಾ ಅಂದ್ರೆ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಅಂತ ಗೊತ್ತಿದೆ. ಟಿ ಈಸ್ ಚೇಂಜ್ ಇನ್ ಟೆಂಪರೇಚರ್, ಆರ್ ನಾಟ್ ಈಸ್ ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಅಂಡ್ ಆರ್ ಟಿ ಈಸ್ ರೆಸಿಸ್ಟೆನ್ಸ್ ಅಟ್ ಗಿವನ್ ಟೆಂಪರೇಚರ್. ಇಲ್ಲಿ ಕೊಟ್ಟಿರೋದು 1000 ಡಿಗ್ರಿ ಸೆಲ್ಸಿಯಸ್ ಅಂತ ಕೊಟ್ಟಿದ್ದಾರೆ. ನನಗೆ ಬೇಕಾಗಿರೋದು ಆಲ್ಫಾ. ನಾನು ಅದಕ್ಕೆ ಏನ್ ಮಾಡ್ತೀನಿ, ಸಿಂಪ್ಲಿಫಿಕೇಶನ್ ಮಾಡ್ಕೊಂತ ನಿಮ್ಗೆ ಬರ್ಕೊಳಕಿದ್ರೆ ನೆನಪಿದ್ರೆ ಡೈರೆಕ್ಟ್ ಆಗಿ ಬರ್ಕೊಬಹುದು. ಆಲ್ಫಾ ಈಕ್ವಲ್ಸ್ ಆರ್ ಟಿ ಮೈನಸ್ ಆರ್ ನಾಟ್ ಡಿವೈಡ್ ಬೈ ಆರ್ ನಾಟ್ ಇಂಟು ಟಿ ಅಂತ. ನೆನಪಿಲ್ಲ ಅಂದ್ರೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಆರ್ ಟಿ ಈಕ್ವಲ್ಸ್ ಆರ್ ನಾಟ್ ಇದಕ್ಕೂ ಮಲ್ಟಿಪ್ಲೈ ಮಾಡಿ ಇದಕ್ಕೂ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರುತ್ತೆ. ನನಗೆ ಬೇಕಾಗಿರೋದು ಆಲ್ಫಾ ಇಲ್ಲಿದೆ, ಅದನ್ನ ಒಂದ್ ಸೈಡ್ ಬರ್ಕೊಂಡು ಇದನ್ನ ಈ ಕಡೆ ಕಳಿಸಿ ಆರ್ ಟಿ ಮೈನಸ್ ಆರ್ ನಾಟ್ ಅಂತ ಆಯ್ತು. ಆಲ್ಫಾ ಬೇಕಂದ್ರೆ ಆಲ್ಫಾ ಈಕ್ವಲ್ಸ್ ಆರ್ ಟಿ ಮೈನಸ್ ಆರ್ ನಾಟ್ ಡಿವೈಡೆಡ್ ಬೈ ಆರ್ ನಾಟ್ ಇಂಟು ಟಿ. ಈಗ ಕ್ವೆಶನ್ ಅಲ್ಲಿ ನೋಡಿ ಫಾರ್ಮುಲಾ ಬಂತು, ಫಾರ್ಮುಲಾ ಗೊತ್ತಿದೆ. ಈಗ ಕ್ವೆಶನ್ ಅಲ್ಲಿ ನೋಡಿ ಟಿ ವಿಲ್ ಬಿ 1000 ಡಿಗ್ರಿ ಸೆಲ್ಸಿಯಸ್. ಟಿ ವ್ಯಾಲ್ಯೂ 1000 ಡಿಗ್ರಿ ಸೆಲ್ಸಿಯಸ್ ಅಂತ ಹಾಕೊಂಡಿ. ದಿ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಇಸ್ ಫೌಂಡ್ ಟು ಬಿ 4 ಟೈಮ್ಸ್ ಇಟ್ಸ್ ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್. 0 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಎಷ್ಟು ರೆಸಿಸ್ಟೆನ್ಸ್ ತಗೊಂಡಿದೀವಿ ಅದಕ್ಕೆ 4 ಟೈಮ್ಸ್ ಇದೆ 1000 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ರೆಸಿಸ್ಟೆನ್ಸ್. ಇಫ್ ಆರ್ ನಾಟ್ ಈಸ್ ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್, ಐ ವಿಲ್ ಟೇಕನ್ ದಟ್ ಆಸ್ ಆರ್, ಕ್ಯಾಪಿಟಲ್ ಆರ್ ಅಂತ ಕನ್ಸಿಡರ್ ಮಾಡಿದ್ರೆ ರೆಸಿಸ್ಟೆನ್ಸ್. ಆರ್ ಟಿ ಅಂದ್ರೆ 1000 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾನು 4 ಟೈಮ್ಸ್ ದಿ ರೆಸಿಸ್ಟೆನ್ಸ್ ಅಟ್ 0 ಡಿಗ್ರಿ ಸೆಲ್ಸಿಯಸ್ ಏನ್ ಬರುತ್ತೆ 4R ಅಂತ ಬರ್ಕೊಂತ ಇದೀನಿ. ಈಗ ಈ ವ್ಯಾಲ್ಯೂಸ್ ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಈಗ ಆರ್ ಟಿ ಇರೋದ್ರ 4R, ಆರ್ ನಾಟ್ ಇರೋದ್ರ ಆರ್, ಆರ್ ನಾಟ್ ಇರೋದ್ರ ಆರು, ಇಲ್ಲಿ 1000. ಇಲ್ಲಿ ನ್ಯೂಮರೇಟರ್ ಅಲ್ಲಿ 4R ಮೈನಸ್ ಆರ್ ಅಂದ್ರೆ 3R ಆಯ್ತು. ಡಿನಾಮಿನೇಟರ್ ಅಲ್ಲಿ ಒಂದು ಆರ್ ಇದೆ, ಆರ್ ಕ್ಯಾನ್ಸಲ್ ಆಗುತ್ತೆ, 1000 ಇದೆ. ಇಲ್ಲಿ 3 ಇಂಟು ಈ 1000 ಮೇಲೆ ಹೋದ್ರೆ 10⁻³ ಆಯ್ತು. ಯಾಕಂದ್ರೆ ಡೈರೆಕ್ಟ್ ಆಗಿ ಸಿಂಪ್ಲಿಫಿಕೇಶನ್ ಮಾಡ್ಕೊಂಡು 0.003 ಅಂತ ಬರುತ್ತೆ. ಕೆಲವ್ರಿಗೆ ಏನಾಗುತ್ತೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ನಾನು ಅದಕ್ಕೆ ಏನ್ ಮಾಡ್ತೀನಿ 10⁻³ ಅಂತ ನ್ಯೂಮರೇಟರ್ ಬರ್ಕೊಂಡ್ಬಿಟ್ಟಿನಿ. ನನಗೆ ಇಲ್ಲಿ 10⁻³ ಟರ್ಮ್ಸ್ ಅಲ್ಲಿ ಇಲ್ಲ. ಪಾಯಿಂಟ್ ಶಿಫ್ಟ್ ಮಾಡ್ಕೊಳ್ಳಿ, 0.003 ಪರ್ ಡಿಗ್ರಿ ಸೆಲ್ಸಿಯಸ್ ಅಂತ ಬರುತ್ತೆ. ಆಪ್ಷನ್ ಸಿ ಆನ್ಸರ್. ನೆಕ್ಸ್ಟ್ ಕ್ವೆಶನ್. ವೆನ್ ಎ ಮೆಟಲ್ ಈಸ್ ಹೀಟೆಡ್ ಇಟ್ಸ್ ರೆಸಿಸ್ಟೆನ್ಸ್ Option A may increase or decrease. Option B remains constant. Option C decreases. Option D increases. When a metal is heated, its resistance also increases randomly ಅಂತ ಹೇಳ್ತೀವಿ. ಮೆಟಲ್ ಹೀಟ್ ಆದ್ರೆ ಟೆಂಪರೇಚರ್ ವಿತ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬಂದಾಗ, if metal is heated, its temperature increases, then its resistance also increases. Hence, when metal is heated, its resistance increases. Option D is answer.